ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ವಿರುದ್ಧ ಟಿವಿ9 ಕರ್ನಾಟಕ ನಡೆಸ್ತಾ ಇರುವ ಅಭಿಯಾನ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಕುರಿತು ವಿಧಾನ ಪರಿಷತ್ನಲ್ಲಿ ನಿನ್ನೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪರಿಷತ್ನಲ್ಲಿ ಬೆಂಗಳೂರು ನಗರದಲ್ಲಿ 1.14 ಕೋಟಿ ವಾಹನಗಳಿವೆ. ಪ್ರತಿನಿತ್ಯ 1300 ದ್ವಿಚಕ್ರ ವಾಹನಗಳ ನೋಂದಣಿ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ರಸ್ತೆ ಗುಂಡಿ ಡಿಸೆಂಟ್ರಲೈಸ್ ಮಾಡಲಾಗಿದೆ. ಕೇಬಲ್ ಹಾಕುವವರದ್ದು ದೊಡ್ಡ ಹಾವಳಿ ಆಗಿಬಿಟ್ಟಿದೆ. ಈ ಬಗ್ಗೆ ಚರ್ಚಿಸುವುದಕ್ಕೆ ಶೀಘ್ರವೇ ಬೆಂಗಳೂರು ನಗರದ ಶಾಸಕರ ಸಭೆ ಕರೀತೀನಿ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ತೆರಿಗೆ ಹಾಕುವ ಬಗ್ಗೆನೂ ಕೂಡ ಶೀಘ್ರವೇ ತೀರ್ಮಾನಿಸಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಸ್ತೆಗಳು ಬಹಳ ಹಾಳಾಗ್ತಾ ಇದೆ. ನಾವು ಕೂಡ ಅನೇಕ ಕಾರ್ಯಕ್ರಮವನ್ನು ಪಾಟೋಲ್ ತುಂಬಿಸೋದೇ ಒಂದು ದೊಡ್ಡ ಸಾಹಸ ಪ್ರಯತ್ನ ನಮ್ಮ ಅಧಿಕಾರಿಗಳು ಮಾಡಿದ್ರು. ನಾನು ಅದಕ್ಕೆ ಡಿಸೆಂಟ್ರಲೈಸ್ ಮಾಡಿಬಿಟ್ಟಿದ್ದೀನಿ. ಈಗ ಯಾರು ಬೇಕಾದ್ರೂ ಆ ಪಾಟೋಲ್ನ ಪೊಲೀಸವ್ರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಒಂದು ಫೋಟೋ ಪಿಕಪ್ ಮಾಡಿಬಿಟ್ಟು ಕಳಿಸ್ಕೊಟ್ರೆ ಇಮಿಡಿಯೇಟ್ ಮಾಡೋಕ್ಕೆ ಪ್ರತಿ ವಾರ್ಡ್ಗಳಿಗೂ ಕೂಡ ಅದನ್ನು ತುಂಬುವಂಥ ಒಂದು ವ್ಯವಸ್ಥೆ, ಒಂದು ಸಪ್ರೇಟ್ ಈಗ ವ್ಯವಸ್ಥೆ ಮಾಡಿದ್ವಿ. ಈಗ ವೈಟ್ ಟಾಪಿಂಗ್ ವಿಚಾರದಲ್ಲಿ ಮತ್ತು ಡ್ರೈನ್ಗೆ ಸುಮಾರು ವೈಟ್ ಟಾಪಿಂಗ್ 1,000 ಕೋಟಿ ರೂಪಾಯಿ ಎಸ್ಕ್ರೋ ಅಕೌಂಟ್ ಕೂಡ ಈಗಿದೆ. ಅದನ್ನು ಐಡೆಂಟಿಫೈ ಮಾಡಿದ್ದೀನಿ. ಅವ್ರದ್ದೇನೆಂದರೆ ಮೇಯ್ನ್ ರೋಡ್ ಬಿಟ್ಬಿಟ್ಟು ನೀವು ಯಾವ ಟು ಗೋ ಟು ದಿ ಅದರ್ ಏರಿಯಾಸ್ ಆಲ್ಸೋ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕಂಟಿನ್ಯೂಟಿ ನಾವು ಮಾಡಬೇಕಾಗ್ತದೆ. ಇದನ್ನು ವೈಟ್ ಟಾಪಿಂಗ್ ವಿಚಾರದಲ್ಲಿ ಏನಾಗ್ತದೆ, ಎಲ್ಲ ರೋಡ್ ಅಗಿಯೋದು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ಈ ಕೇಬಲ್ ಅವರು ಇದೆಲ್ಲ ದೊಡ್ಡ ಹಾವಳಿ ಬೆಂಗಳೂರಲ್ಲಿ. ನೀವು ನೋಡಿದ್ದೀರಲ್ಲ ಮೇಲ್ಗಡೆ ಎಲ್ಲ ಕೇಬಲ್ಲು, ಆಪ್ಟಿಕಲ್ ಫೈಬರ್ ಕೇಬಲ್ ಅವ್ರದ್ದೆಲ್ಲ ಆಗಿದೆ. ಸೊ ಅದರಿಂದ ಒಂದು ಕನೆಕ್ಟಿವಿಟಿ ಮೇಲೆ ಸ್ವಲ್ಪ ಪ್ಲ್ಯಾನ್ ಹಾಕಿ ಮಾಡಬೇಕಾಗ್ತದೆ. ಬಟ್ ನೀವು ಈಗ ನಾನು ನೆಕ್ಸ್ಟು ಶಾಸಕರನ್ನ ಕರಿತಾ ಇದ್ದೀನಿ, ಇನ್ನೊಂದು ರೌಂಡಿಗೆ ಕರಿತಾ ಇದ್ದೀನಿ.